ನಾನು HMT ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದೆ. ಅವನು 39 ವರ್ಷ 4 ತಿಂಗಳು. ನಾನು 100 ಜನರ ಜೊತೆಯಲ್ಲಿ ಕೆಲಸ ಮಾಡಿ ಒಂದು ಅಣ್ಣ ತಮ್ಮದಿರು ತರಾನೇ ನಾವು ಜೀವನ ಮಾಡಿದ್ವಿ. ಸ್ವಂತ ಅಣ್ಣ ತಮ್ಮದಿರು ಒಂದೇ ಚಪ್ಪದ ಕೆಳಗಡೆ ಅಷ್ಟು ವರ್ಷಗಳು ಜೀವನ ಮಾಡಲ್ಲ. ಆ ಪ್ರೀತಿ ವಿಶ್ವಾಸ ಈಗಲೂ ಇಟ್ಕೊಂಡು ಹಳಬ್ರು ಯಾರು ಸಿಕ್ಕಿದ್ರು ನಾವು ಒಂದೇ ಗೂಡಿನ ಪಕ್ಷಿಗಳ ತರ ಮಾತಾಡ್ಸ್ಕೊಂತ ಇರ್ತೀವಿ ಒಬ್ರಿಗೊಬ್ರು. ಆ ಜಾಗ ಸಿಗೋದು ನನಗೆ ನಮ್ಮ ಫ್ಯಾಕ್ಟ್ರಿ ಹತ್ರ ಇರೋ ಯುಕೋ ಬ್ಯಾಂಕ್. ಅಕೌಂಟ್ಗಳು ಕೆಲವರು ಕ್ಯಾನ್ಸಲ್ ಮಾಡಿದ್ದಾರೆ, ಕೆಲವರು ಹಾಗೆ ಇಟ್ಕೊಂಡಿದ್ದಾರೆ. ಇಟ್ಕೊಂಡಿರೋರಲ್ಲಿ ನಾನೊಬ್ಬ. ಈ ತರ ನನ್ನ ಜೀವನ ನಡೆದಿದೆ. ಎರಡನೇದು, ನಿಮ್ಗೆ ಒಂದು ನೀತಿಕತೆ ಹೇಳಬೇಕು ಅನ್ನೋ ಆಸೆ ನನ್ನಲ್ಲಿ ಹುಟ್ಟಿದೆ. ಯಾಕಂದ್ರೆ ನಾವು ನಿಸ್ವಾರ್ಥಿಗಳು, ಒಂದು ಸಂಸ್ಥೆಗೆ ದುಡಿದವರು ಎಲ್ಲರೂ ಸೇರಿ ಒಬ್ಬರಿಗೋಸ್ಕರ ಅಂತ ನಾವು ಮಾಡಿಲ್ಲ. ಎರಡನೇದು, ಈ ನೀತಿಕತೆ ನಾನು ಯಾಕೆ ಹೇಳ್ಬೇಕು ಅಂದ್ಕೊಂಡ್ರೆ ಈಗಿನ ಕಾಲಕ್ಕೆ ತಕ್ಕಂಗೆ ಇದೇ ನೀತಿನೇ ಇರೋದು. ಅದರಿಂದ ಒಂದು ಕತೆ, ಸಣ್ಣ ಕತೆ ಹೇಳ್ತೀನಿ, ದಯವಿಟ್ಟು ಕೇಳಿ. ಒಂದು ಕಾಡಲ್ಲಿ ಒಂದು ಹುಲಿ ಇತ್ತು. ಅದು ತುಂಬಾ ಮುದಿಯಾಗಿತ್ತು. ಮುದಿಯಾಗಿರೋ ಹುಲಿ ಹೊಟ್ಟೆ ತುಂಬಿಕೊಳ್ಳೋದು ಬಹಳ ಕಷ್ಟ ಪಡ್ತಾ ಇತ್ತು. ಆ ಕಾಡಲ್ಲಿ ಒಂದು ನೀರು ಹರಿಯೋ ಒಂದು ಸಣ್ಣ ನದಿ ತರ ಇತ್ತು. ಅಲ್ಲಿ ಊರ್ ಜನರು ಆ ಕಾಡನ್ನ ದಾಟ್ಕೊಂಡು ಹೋಗ್ಬೇಕಂದ್ರೆ ಈ ನದಿ ದಾಟ್ಲೇಬೇಕು. ಈ ಹುಲಿ ಯಾವಾಗ್ಲೂ ವಯಸ್ಸಲ್ಲಿರುವಾಗ ಯಾರನ್ನೋ ತಿಂದು ಅವ್ರ ಕೈದೊಂದು ಖಡ್ಗ, ಬಳೆ ಟೈಪ್ ಚಿನ್ನದ್ದು, ಅದೊಂದು ಕೈಯಲ್ಲಿ ಇಟ್ಕೊಂಡು ನದಿ ದಡದಲ್ಲಿ ಬಂದು ಕುಂತ್ಕೊಳ್ಳೋದು ದಿನ. ಯಾಕಂದ್ರೆ ಅದಕ್ಕೆ ಉಗುರಿಲ್ಲ, ಸರಿಯಾಗಿ ಹಲ್ಲಿಲ್ಲ, ಅದು ಬೇಟೆ ಆಡೋ ನಿಶಕ್ತಿ. ಅದರಿಂದ ಈ ಕೆಲಸ ಮಾಡ್ಕೊಂಡು ಅಲ್ಲಿ ಕೂತಿರೋದು. ಬರೋ ಹೋಗೋರು ನೋಡಿ ಹುಲಿ, ಅಯ್ಯೋ ಹುಲಿ ಬಂತು, ಅಯ್ಯೋ ಹುಲಿ ಇದೆ ಅಂದ್ಬಿಟ್ಟು ಓಡೋಗೋರು ಓಡೋಗ್ತಾ ಇದ್ರು. ಅಂತವ್ರು ತುಂಬಾ ಜನ. ಧೈರ್ಯವಾಗಿ ಅದ್ರ ಮುಂದೆ ಹೋಗೋ ಜನ ಯಾರಿರ್ಲಿಲ್ಲ. ಹೆಂಗೆ ಇದಕ್ಕೆ ಹೊಟ್ಟೆ ಹಸಿರು ಬೇರೆ ಜಾಸ್ತಿ, ಏನ್ ಮಾಡೋದು ಅಂತ ಕಡಗ ಕೈಯಲ್ಲಿ ಇಟ್ಕೊಂಡು ಕೂತಿತ್ತು. ಒಬ್ಬ ಬ್ರಾಹ್ಮಣ, ಬಡ ಬ್ರಾಹ್ಮಣ ಬಂದು ನದಿ ದಾಟ್ಲಿಕ್ಕೆ ಹುಲಿ ನೋಡ್ದ. ಗಾಬರಿ ಆಯ್ತು. ಓಡೋಗೋದಕ್ಕೆ ಸಿದ್ಧವಾದಾಗ, ಏ ಬ್ರಾಹ್ಮಣ ಇರು, ಯಾಕೆ ಓಡೋಗ್ತೀಯ? ನಾನೇನ್ ತಿನ್ನಲ್ಲ ನಿನ್ನ. ಯಾಕಂದ್ರೆ ನಾನು ಮಾಂಸಾಹಾರಿ ಆಗಿದ್ದೀನಿ, ಮಾಂಸಾಹಾರಿ ಇಲ್ಲ ಈಗ. ನನಗೆ ನೋಡು, ನಾನು ಮುದಿಯಾಗಿದ್ದೀನಿ, ಉಗುರಿಲ್ಲ, ಹಲ್ಲಿಲ್ಲ, ನಾನೇನಯ್ಯ ನಿನ್ನನ್ನು ಕಡ್ಕೊಂಡು ತಿನ್ನೋದು? ಈ ಖಡ್ಗ ತಗೋ, ನಿನ್ ಬಡತನ ಪರಿಹಾರ ಆಗುತ್ತೆ, ಬಾ. ನಾನೇನ್ ಮಾಡಲ್ಲ, ನಿನ್ನನ್ನ ಹತ್ತಿರಕ್ಕೆ ಬಾ ಅಂತ ಹೇಳಿ ಕರೀತದೆ. ಇವನು ಹಿಂದೆ ಮುಂದೆ ಯೋಚನೆ ಮಾಡ್ಕೊಂಡು, ಅಯ್ಯೋ ಇಷ್ಟೆಲ್ಲ ಪ್ರೂಫ್ಸ್ ಎಲ್ಲ ಕೊಡ್ತಾ ಇದೆಯಲ್ಲ, ಇದು ಹೋಗೋಣ, ನನ್ನ ಬಡತನ ಪರಿಹಾರ ಆಗ್ಬೋದು ಅಂತ ಹೇಳಿ ಹುಲಿ ಹತ್ರಕ್ಕೆ ಹೋಗ್ತಾನೆ. ಹೋಗಿದ್ದಾಗ ಆ ಖಡ್ಗದ ಬಗ್ಗೆ ಆಸೆ ಪಟ್ಟು ಹೋಗಿದ್ದವನು ಹುಲಿ ಲಬಕ್ಕಂತ ಅವನ್ನ ಹಿಡ್ಕೊಂಡು ತನ್ನ ಕೈಲಾದಷ್ಟು ಸಾಯಿಸ್ಬಿಟ್ಟು ತಿಂತದೆ. ಅದಕ್ಕೆ ನನ್ನ ದುಡಿಮೆ ಮತ್ತು ಈ ನೀತಿ ಕತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರೇ ಆಗ್ಲಿ ಅತಿ ಆಸೆ ಪಡಬಾರದು. ಅತಿ ಆಸೆ ಗತಿ ಕೇಳು ಅಂತ ನಮ್ಮಲ್ಲಿ ಗಾದೆನೇ ಇದೆ. ಆದ್ರಿಂದ ಅತಿ ಆಸೆಗೆ ಹೋಗ್ಬೇಡಿ, ಒಬ್ಬರನ್ನ ಮೋಸ ಮಾಡಕ್ ಹೋಗ್ಬೇಡಿ, ಸತ್ಯವನ್ನು ಮಾತಾಡಿ, ದೇವರು ಮೆಚ್ತಾನೆ, ಎಲ್ಲ ಒಳ್ಳೇದಾಗುತ್ತೆ. ಮನುಷ್ಯ ನಂಬೋದೇ ಹೊರತು, ಆದ್ರೆ ಭಗವಂತನ ನಂಬಿದ್ದವನು ಯಾವತ್ತಿಗೂ ಮೋಸಕ್ಕೆ ಹೋಗಲ್ಲ. ಅದೇ ಹಿಂದಿಯಲ್ಲಿ ಹೇಳ್ತಾರೆ, ಭಗವಾನ್ ಕೆ ಘರ್ ಮೇ ದೇರ್ ಹೈ ಮಗರ್ ಅಂಧೇರ್ ನಹಿ ಅಂತಾರೆ. ಇಷ್ಟೇ ನನ್ನ ಸಲಹೆ ನಿಮ್ಗೆ ಕೊಡ್ತಾ ಇರೋದು. ಸರ್